ಅದನ್ನ ನಮ್ಮ ಮಾವನ ಸುಪರ್ದಿಗ ಕೊಡಬೇಕು ಅಂತ ಖಡಾಖಂಡಿತವಾಗಿ ಹೇಳಬೇಕು. ಯಾಕ್ರಿ, ಏನಾಯ್ತು? ಹಗಲೆಲ್ಲ ಬರೀ ಫೋನ್ ನೋಡ್ಲಿಕ್ಕತ್ತೀರಿ. ಯಾರ್ದಾರ ಫೋನ್ ಬರೋದದೇನು? ಫೋನ್ ಬರ್ತದಂತ ಅವತ್ತಿಂದ ಕಾಯ್ಲಿಕ್ಕೆ, ಆದ್ರೆ ಫೋನ್ ಸದ್ದ ಆಗವಲ್ದು. ಯಾಕ್ರಿ ಹಿಂಗೆ ಮಾತಾಡ್ಲಿಕ್ಕತ್ತೀರಿ? ಯಾರ್ ಫೋನ್ ಬರೋದದ? ಗಂಗಾ ಫೋನ್. ಅಲ್ಲ, ಊರಿಗೆ ಹೋದಕ್ಕೆ ಹೆಂಗದೀನಿ ಹೆಂಗಿಲ್ಲ ಅಂತ ಹೇಳಲಿಕ್ಕಾರ ಒಂದು ಫೋನ್ ಮಾಡೋದು ಬೇಡ? ಯಾವತ್ತರ ಹಿಂಗೆ ಮಾಡಿತ್ತಿ ನಾ ಹುಡುಗಿ? ಭಾಳ ಸಂಕಟ ಆಗ್ಲಿಕ್ಕೆ ಹತ್ತದ ನಂದಿನಿ. ಕಣ್ಣು ಮುಚ್ಚಿದ್ರೆ ಸಾಕು, ರೆಪ್ಪಿ ಒಳಗ ಗಂಗಾನ ಬಂದು ಕುಂತಂಗಾಗ್ತದ. ಅಲ್ರಿ, ವಕೀಲ್ ಇದ್ದೀರಿ ನೀವು. ನೀವ ಹಿಂಗೆ ಮಾರಿ ಸಪ್ಪಗೆ ಮಾಡ್ಕೊಂಡು ಕೂತ್ರೆ ಹೆಂಗೆ ಹೇಳ್ರಿ? ಅದು ಅಲ್ದ ಗಂಗಾನ್ ಮಾವ ಭಾಳ ಒಳ್ಳೆಯವ್ರಿದ್ದಾರ. ಆಕಿನ ಹೂ ನೋಡ್ಕೊಂಡಂಗೆ ನೋಡ್ಕೋತೀನಿ ಅಂತ ಹೇಳ್ಯಾರ. ಅವ್ರಿಗಾರ ಆಕಿನ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳ್ರಿ? ಅದು ಅಲ್ದ ಗಂಗಾ ಭಾಳ ತಿಳುವಳಿಕೆ ಇರೋ ಹುಡುಗಿ ಇದ್ದಾಳ. ಅಲ್ಲೆಲ್ಲ ಸುಧಾರಿಸ್ಕೊಂಡು ಹೋಗ್ತಿರ್ತಾಳ. ಹಂಗಂತ ನಾವು ಹೇಳ್ತೇವಿ ಕರೆ, ಆದ್ರೆ ಆ ಹುಡುಗಿ ಜೀವನದಾಗ ಎಷ್ಟು ಕಷ್ಟಪಡ್ತು. ಅಪ್ಪನ ಕಳ್ಕೊತು, ಅವನ್ ಕಳ್ಕೊತು, ಗಂಡನ್ ಕಳ್ಕೊತು, ಈಗ ನಮ್ಮನ್ನು ಕಳ್ಕೊಂಡು ಪೂರ ಅನಾಥ ಆಗೋಗ್ಯದ. ನಾವು ಕಳಿಸ್ಬಾರ್ದಾಗಿತ್ತ ಹುಡುಗಿನ. ಕಳಿಸಿ ತಪ್ಪು ಮಾಡಿದ್ವಿ ನಂತೀನಿ, ತಪ್ಪು ಮಾಡಿದ್ವಿ. ನಶೀಬ್ ಕೊಟ್ಟದ ಆ ಹುಡುಗಿದು. ನಾವು ಆಕಿನ ಇಲ್ಲೇ ಇಟ್ಕೋಬೇಕಂತ ಅನ್ಕೊಂಡಿದ್ವಿ. ಆದ್ರೆ ಎಷ್ಟು ವಿಘ್ನಗಳು ಬಂದು ನೋಡ್ರಿ. ಅತ್ತಿಯವರು ಆಕಿನ ಇಲ್ಲಿ ಇರ್ಲಿಕ್ಕೆ ಬಿಡ್ಲಿಲ್ಲ. ಎಲ್ಲರ ಇರಲಿ, ಒಟ್ಟು ಗಂಗಾ ಸುಖವಾಗಿರ್ಲಿ ಅನ್ನೋದ ನನ್ನ ಹಾರೈಕೆ. ಹೆಂಗವ ಗಂಗಾ, ಈಗ ಏನು ಮಾಡ್ತಿ? ನನ್ನ ಆಸ್ತಿ ನನಗೆ ಬೇಕು ಅಂತ ಹೇಳ್ತಿ? ಇಲ್ಲ, ನಾ ಹೇಳ್ತನಲ್ಲ, ನಂಗ ಆಸ್ತಿ ಬೇಕಾಗಿಲ್ಲ. ಆ ಆಸ್ತಿಯಿಂದ ಅನಾಥ ಮಕ್ಕಳು ಊಟ ಮಾಡ್ತಾ ಇದ್ದ, ಶಾಲೆಗೆ ಹೋಗ್ತಾ ಇದ್ದ. ನಾನು ಅದನ್ನ ಕಿತ್ಕೊಂಡ್ರೆ ಅವ್ರಿಗೆ ಊಟನೂ ಇಲ್ಲ, ಶಾಲೆನೂ ಇಲ್ಲ. ಅಯ್ಯಯ್ಯಯ್ಯ, ಮದರ್ ಇಂಡಿಯಾ ಆಗ್ಯಾಳ. ಹೆಂಗ್ ಮಾತಾಡ್ತಾಳ ನೋಡ.
ಮನೆಗೆ ಮಾರ್ಯಾಗ್ಯಾಳ, ಊರಿಗೆ ಉಪ್ಕಾರಿಯಾಗ. ಹೌದು, ನಾನ್ ಸ್ಕೂಲಿಗೋಸ್ಕರ ಆಸ್ತಿನ ತಗೊಂಡ್ರೆ ಎಂತ ಆಗ್ತೋ ಹೇಳಿ? ಎಷ್ಟೋ ಮಕ್ಳಿಗೆ ತೊಂದರೆ ಆಗ್ತು. ಅದ್ ನಂಗೆ ಇಷ್ಟ ಇಲ್ಲ. ನಾನ್ ಸ್ಕೂಲಿಗೆ ಹೋಗದೆ ಇದ್ರು ಪರವಾಗಿಲ್ಲ, ನಂಗ ಆಸ್ತಿ ಬೇಡ. ಅದು ಏನಪ್ಪಯ್ಯ ಮಠಕ್ಕೆ ಕೊಟ್ಟ ಆಸ್ತಿ, ಅದ್ ಮಠಕ್ಕೆ ಇರ್ಲಿ, ನಾನ್ ವಾಪಸ್ ತಗತ್ನಲ್ಲ. ಸಾಯಿಸ್ಬಿಡ್ತೀನಿ ನಿನ್ನ. ಏನು ನಿನ್ನ ಆಸ್ತಿ ನಿನಗೆ ಬೇಡ? ನಿನಗೆ ಬೇಡ ಆದ್ರೆ ಬಿಡು, ನಿಮ್ ಅತ್ತಿ ಮಾಗಬೇಕು, ನಮಗ್ ಬೇಕು. ನಾನ್ ಹೇಳಿದ್ದು ನನ್ನ ಆಸ್ತಿ ಬೇಡ ಹೇಳಿ, ನೀವೆಂತಕ್ಕೆ ಅದಕ್ಕೆ ನನ್ ಜೋಲ್ ಮಾಡಬೇಕು? ನಂಗೂ ನೀ ಸತ್ತ ಹೋಗಿದೆ ಅಂತ ತಿಳ್ಕೊಂಡಿದ್ವಿ, ಈಗ ಖರನ ಸಾಯಿಸ್ತೀನಿ ನಿನ್ನ. ಗಣೇಶ, ಏನ್ ಮಾಡ್ಲಿಕ್ಕತ್ತೀಯೋ? ಚಂದ ಹೇಳಿದ್ರ ಕೇಳ್ತದೇನಿದು? ದೊಡ್ಡ ದನ ಇಟ್ಕೊಂಡು ಬಾಳೆವ್ ಮಾಡ್ಲಿಕ್ಕೆ ಆಗ್ತದೇನಾ? ಸಾಯಿಸುದ ಚಲೋ ಇದನ್ನ. ಬಿಡ್ರಿ ಅಂತ ಕಡೆನೆ ಸಾಯಿಸ್ಲಿಕ್ಕೆ ಹೊಂಟಿರೇನು? ಬಿಡ್ರಿ ಆಗಿನ ಬಿಡಿ. ನಮ್ ಗಂಗಾ ಹಂಗಿಲ್ಲಿನ್ರಿ, ಅಕ್ಕಿ ಶಾಣೆ ಇದ್ದಾಳ. ಹೇಳಿದ್ರೆ ತಿಳ್ಕೊತಾಳ ನೋಡಿ. ನಿಮ್ಗೆ ಹೇಳಕ್ ಬರವಲ್ದು, ನಾನು ಆಕಿಗೆ ತಿಳಿಸಿ ಹೇಳ್ತೀನಿ. ಬಿಡ್ರಲ್ಲ. ಗಿರಿ ಬಿಡು ಆಕಿನ. ಗಂಗಾ ಕಡೆಯಿಂದ ಯಾವ ಸುದ್ದಿನೂ ಬಂದಿಲ್ಲ. ಕರ್ಕೊಂಡು ಹೋದವರು ಗಂಗಾನ ಹೆಂಗೆ ಇಟ್ಕೊಂಡಾರೋ ಏನೋ ಅಂತ ಮನಸ್ಸು ಕಾಡ್ಲಿಕ್ಕತ್ತದ. ಹಂಗೇನಿಲ್ರಿ, ಗಂಗಾನವ್ರ ಚಂದಂಗೆಲ್ಲ ನೋಡ್ಕೊಂಡಿರ್ತಾರೆ. ಹೊಸ ಜಾಗ ಅಲ್ಲ, ಅಲ್ಲಿ ಏನೇನು ಕೆಲಸ ಇರ್ತದೋ, ಯಾರ್ಯಾರ ಜೊತೆ ಹೊಂದ್ಕೋಬೇಕಾಗ್ತದೋ ಏನೋ. ಬ್ಯಾಳೆ ಸಿಕ್ಕಿರ್ಲಿಕ್ಕಿಲ್ಲ, ಅದಕ್ಕೆ ಫೋನ್ ಮಾಡಿಲ್ಲ ಅಂತ ಕಾಣಿಸ್ತದ. ಆಕಿ ನಿಮ್ಮ ಜೊತೆ ಮಾತಾಡ್ಲಾರ್ದ ಇರ್ತಾಳ. ಆಕಿಗೂ ಗೊತ್ತದ ರೀ ನೀವು ಆಕಿನ ಎಷ್ಟು ಹಚ್ಕೊಂಡಿರಂತ. ಆತು, ಹಂಗ ತಿಳ್ಕೊತೀನಿ. ಆಕಿ ಚಂದಾಗಿದ್ದಾಳಂತನ ತಿಳ್ಕೊತೀನಿ. ಅದನ್ನಾರ ಹೇಳಕ್ ಒಂದು ಫೋನ್ ಮಾಡಬಾರ್ದ? ನಾ ಚಂದಾಗಿದ್ದೇನೆ ಅಂತ ಹೇಳಿದ್ರೆ ಸಾಕು. ಆಕಿ ಧ್ವನಿ ಕೇಳಿ ಆನಂದ ಪಡ್ತೇನೆ. ಆಕಿ ನಿಮ್ಮನ್ನ ಮರ್ತಿರ್ತಾಳ ತಗೋರಿ. ಊರ್ ಜಾತ್ರೆ ಮಾಡ್ಕೋತ ಹೋಗೋರಿಗೆ ಯಾತ್ರ ಸಂಬಂಧ ಇರ್ತದ. ಇವತ್ತು ಈ ಊರ್ ಜಾತ್ರೆ, ನಾಳೆ ಇನ್ನೊಂದು ಊರ್ ಜಾತ್ರೆ. ಇಂಥಕಿನ್ ನಂಬ್ತೀರಿ ನೀವು? ಇವತ್ತು ಯಾವ ಊರ್ ಜಾತ್ರೆ ಒಳಗೆ ಮೆರ್ಲಿಕತ್ತಾಳೋ ಯಾರಿಗ್ ಗೊತ್ತು. ನಿಮ್ಮನ್ನಂತೂ ಆಕಿ ಮರ್ತ ಬಿಟ್ಟಿರ್ತಾಳ. ಆಕಿ ಸುದ್ದಿ ಬಿಟ್ಟು
ಮೊದ್ಲ ನಿಮ್ ಬದುಕು ನೋಡ್ಕೊರ್ರಿ. ಮತ್ತೇನಾರ ಆಕಿ ನೀ ಮನಿಗೆ ಕರ್ಕೊಂಡು ಬರ್ಲಿಕ್ಕೆ ಯಾರ ಮಸ್ಲತ್ ಮಾಡೋದು ನನಗೆ ಗೊತ್ತಾದ್ರ ನಾನಂತೂ ಸುಮ್ಮನೆ ಇರುವಾಕಿನ ಅಲ್ಲ. ಮತ್ತ ಸಾಯಿಸ್ಬಿಡ್ತೀನಿ ನಿನ್ನ. ನಿಮ್ ಅತ್ತಿ ಮಾವು ಬೇಕು, ನಮಗ್ ಬೇಕು. ಖರೇನ ಸಾಯಿಸ್ತೀನಿ ನಿನ್ನ. ಗಂಗಾ, ಚಿಕ್ಕಮ್ಮ, ಗಂಗಾ, ಯಾಕವಾ? ಯಾಕೆ ಹೆದರ್ದೆ? ಗಂಗಾ, ಹೆದರ್ಬೇಡ್ವಾ? ಏನೂ ಆಗಂಗಿಲ್ಲ. ನಾ ಇದೀನಲ್ಲ, ಯಾರು ಏನೂ ಮಾಡಂಗಿಲ್ಲ. ಏನೇನು ಮಾಡಂಗಿಲ್ಲ. ಇಲ್ಲ, ನಾ ಇಲ್ಲಿ ಇರ್ತಾನೆ. ಅವು ಏನನ್ನ ಸಾಯಿಸ್ಬಿಡ್ತ. ನಾ ಹೋಗ್ತಿ, ಎಲ್ಲರೂ ಹೋಗ್ತಿ. ಎಲ್ಲಿಗೆ ಹೋಗ್ತಿ ಗಂಗಾ? ಹುಚ್ಚತನ ಅದ ನಿಂದ. ಹೋಗಂಗಿದ್ರ ಹೋಗು ಮತ್ತ. ಆಮೇಲೆ ಬೇಲಿ ಇಲ್ಲದ ಹೊಲ ಆದಂಗ ಆಗ್ತದ. ಹೇಳಿನಲ್ಲ ಗಂಗಾ, ನಾನಿರೋ ತನಕ ನಿಂಗೇನು ಆಗಂಗಿಲ್ಲ. ಹಂಗೇನಾರು ಆದ್ರ ನಾ ಸುಮ್ಮನಿರ್ತೀನೇನ? ಯಾರಿಗೆ ಫೋನ್ ಮಾಡ್ಲಕ್ ಹತ್ತಿಯವ? ನಮ್ಮ ವಕೀಲಣ್ಣರಿಗೆ ಫೋನ್ ಮಾಡ್ತಾ ಇದ್ದಿ. ಅವ್ರಿಗೆ ಎಲ್ಲ ವಿಚಾರನೂ ಹೇಳ್ತಿ. ಅವ್ರಿಗೆ ಏನಾದ್ರು ವಿಚಾರ ಗೊತ್ತಾದ್ರೆ ಅವ್ರು ಇವತ್ತೇ ಇಲ್ಲಿಗೆ ಬರ್ತಾ. ಅಯ್ಯ ಗಂಗಾ, ಎಂಥ ಮಳ್ಳಿದ್ದೀವ ನೀನು. ಮಂದಿನ ಎಷ್ಟು ನಂಬೇಕಾ ಅಷ್ಟ ನಂಬೇಕು. ಅವ್ರಿಗೆ ಚಿಂತೆ ಮಾಡ್ಲಿಕ್ಕ ಅವ್ರದ್ದೇ ಆದ ಸಂಸಾರ ಅದ. ಹೆಂಡತಿ ಇದ್ದಾಳ, ಮಕ್ಕಳಿದಾವ. ನಿನ್ ಚಿಂತೆ ತಗೊಂಡು ಅವ್ರು ಏನು ಮಾಡ್ತಾರ? ನೀನು ಫೋನ್ ಮಾಡಿ ಕರ್ದಿ ಅನ್ಕೋ, ಅವ್ರು ಬರ್ತಾರಂತಿ. ಬರೋದಿಲ್ವಾ? ಬಂದರೂ ನಿನ್ನನ್ನು ಕರ್ಕೊಂಡು ಹೋಗೋದಿಲ್ವಾ? ಸುಮ್ಮನೆ ಮಂದಿ ನಂಬಿ ಕೆಡ್ಬ್ಯಾಡ. ಯಾರ್ಯಾರ ಹಣಿ ಒಳಗೆ ಎಷ್ಟೆಷ್ಟು ಬರ್ದಿರ್ತದೋ ಅಷ್ಟ ದಕ್ಕುದು, ಹೆಚ್ಚಿಂದೇನು ಸಿಗುದಿಲ್ಲ. ಹೆಣ್ಣಿಗೆ ಒಮ್ಮೆ ಲಗ್ನ ಆದ್ರ ಮುಗ್ದ ಹೋತ್ ನೋಡು. ತವ್ರ ಮನಿ ಅನ್ನೋದು ಏರುವಂತ ತಿಳ್ಕೋ ಗಂಗಾ. ಗಂಡನ ಮನಿನ ಕಡಿತನ್ಕವ. ಅಮ್ಮ, ಗಂಗಾ ಖರೇನೂ ಅವ್ರ ಜೋಡಿ ಹೋಗ್ತಾಳ? ಮತ್ತೆ ನಾ ಎಂತ ಮಾಡ್ಲಿ ಚಿಕ್ಕಮ್ಮ? ಇವತ್ತು ಏನು ಮಾಡೋದು ಬೇಡ. ಅವ್ರ ಸಿಟ್ಟೆಲ್ಲ ತಣ್ಣಗಾದ್ಮೇಲೆ ನಾನಾ ಅವ್ರ ಜೋಡಿ ಮಾತಾಡ್ತೀನಿ, ಆತೇನ? ಹೊತ್ತು ಬಂದಾಗ ನಾನಾ ಹೇಳ್ತೀನಿ, ಇಲ್ಲ ನಾನಾ ಕಳಿಸ್ತೀನಿ. ಗೊತ್ತಾತಾ?
ಜಗದೀಶ್ ಅವರ ಜಗದೀಶ್ ಅವರ ಬರ್ರಿ ಒಳಗೆ. ಜಗದೀಶ್ ಅವರ ಏನ್ರಿ ಇದು? ಈ ಪ್ರಕರಣನ ಲಘು ಮುಗಿಸ್ತಿರೋ ಇಲ್ಲೋ? ನೋಡ್ರಿ, ನಿಮ್ಮ ಸಲುವಾಗಿ ನಾವು ಮುಖಂಡರು ಕಾದು ಕೂಡ್ಲಿಕ್ಕೆ ಆಗೋದಿಲ್ಲ. ಈಗ ನೋಡ್ರಿ, ಖುದ್ದಾಗಿ ನಾವೇ ಇಲ್ಲಿ ಬರೋ ಹಂಗಾತ. ಪಾಟೀಲ್ರ, ನಾವು ಮನೆ ತನಕ ಯಾಕೆ ಬಂದೀವಪ್ಪ ಅಂತಂದ್ರೆ ಮಠದ ಸ್ವಾಮಿಗಳು ಹೇಳಿ ಕಳಿಸ್ತಾರೆ. ನಿಮ್ಮ ಆಸ್ತಿ ವಿಷಯದೊಳಗೆ ವ್ಯರ್ಥ ಕಾಲಹರಣ ಮಾಡೋದು ಅವ್ರಿಗೆ ಮನಸ್ಸಿಲ್ಲ. ಆದಷ್ಟು ಲಘುನ ಒಂದು ನಿರ್ಧಾರಕ್ಕೆ ಬರ್ರಿ. ಅಲ್ಲಿ 10 ಅನಾಥ ಹುಡುಗರು ಪ್ರಸಾದದ ಜೋಡಿ ವಿದ್ಯಾ ಕಲೀಲಿಕ್ಕೆ ಹತ್ತಾರ. ಅವರಿಗೆ ತೊಂದರೆ ಆಗದ ಹಾಗ ಮುಂದಿನ ವ್ಯವಸ್ಥೆ ಮಾಡಬೇಕಾಗ್ಯದ ನೋಡ್ರಿ. ಅದು ಸ್ವಾಮಿಗಳ ಮೇಲಿರೋ ದೊಡ್ಡ ಜವಾಬ್ದಾರಿ. ಯಾವುದಕ್ಕೂ ಆ ಹುಡುಗಿನ ಒಂದು ಮಾತು ಕೇಳ್ಕೊಂಡು ಬಾ ಅಂತ ಹೇಳ್ಯಾರ್ರಿ. ಹೌದು, ಎಲ್ಲದ ಹುಡುಗಿ? ಕರೀಲಿಲ್ಲ. ಆಸ್ತಿ ಮಠಕ ಇರಲಿ ಅಂತಾಳೋ ಇಲ್ಲ ತನಗ ಇರಲಿ ಅಂತಾಳೋ ನಾವೇ ಕೇಳ್ತೇವಕ್ಕಿನ್ನ. ಎಂತ ಕೆಲ್ಸ ಆತ್ ನೋಡ್ರಿ. ಗಂಗಾ ಇವತ್ತು ಮುಂಜಾನೆ ಊರಿಗೆ ಹೋದ್ರಿ. ಮುಂಚೆ ಇದ್ಲಲ್ಲ ಬಾದಾಮಿ ಒಳಗ, ಅಲ್ಲಿ ಮಂದಿ ಜೀವ ನೆನ್ಸ್ಲಿಕ್ಕತ್ತದ, ನೋಡಿ ಬರ್ತೇನಂತ ಹೋದ್ಲರಿ. ಏನು ಸಪ್ತ ಹಚ್ಚಿದ್ರಿ? ಯಾರ ಇದ್ದಾರೇನಲ್ಲಿ? ಅದು ದನ ರೀ. ಮೊನ್ನೆ ಸಂತ್ಯಾಗ ಒಂದು ಹೊರಿ ತಗೊಂಬಂದಾರ್ರಿ, ಅದ ಏನಾರ ಕೊಳ ಬಿಡ್ಸಿರ್ಬೇಕ್ರಿ. ಆತು ಬಿಡ್ರಿ, ಈಗ ನಾವು ಹೋಗಿರ್ತೀವಿ. ಹುಡುಗಿ ಊರಿಗೆ ಬಂದ ಕೂಡಲೇ ನಮಗೆ ಸುದ್ದಿ ಕೊಡ್ರಿ. ಮಠದ ಸ್ವಾಮಿಗಳು ಬೇಸರ ಮಾಡ್ಕೊಂಡು ಕೂತಾರೆ. ಹುಡುಗಿನ ನೋಡಿ ನಾವೊಂದು ತೀರ್ಮಾನಕ್ಕೆ ಬರ್ತೀವಿ. ನಾವೇನು ಬರ್ತೀವಿ ರೀ. ನಮಸ್ಕಾರ. ಹಾಂ ನಡಪ್ಪ.